ವೀಕ್ಷಕರೇ, ಇವತ್ತು ಸ್ಪೆಷಲ್ ಬೈಟ್ಸ್ನಲ್ಲಿ ನಮ್ಮೊಟ್ಟಿಗೆ ಒಂದು ವಿಶೇಷ ಅತಿಥಿ ಬಂದಿದ್ದಾರೆ. ಗೋಣಿಕೊಪ್ಪಲಿನ ಪ್ರತಿಷ್ಠಿತ ಸಂಸ್ಥೆ ಆದಂಥ ಜಮಾಅತ್ ಹಿಂದ್ ಏನು ಸಂಘಟನೆ ಇದೆ ಅದರ ಸದಸ್ಯರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಅರ್ಷದ್ ಅವರು. ಸರ್, ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಏನು ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆ ಹಲವು ಕಾರ್ಯಕ್ರಮಗಳನ್ನ, ಹಲವು ಜನರಿಗೆ ಮನೆಗಳನ್ನ ಕೊಡೋಂಥದ್ದಿರ್ಬೋದು, ಕಷ್ಟದಲ್ಲಿ ಭಾಗವಹಿಸೋಂಥದ್ದಿರ್ಬೋದು, ಎಲ್ಲರನ್ನ ಒಂದು ಸಮಾನವಾಗಿ ತಗೊಂಡು ಹೋಗೋಂಥ ಒಂದು ಕಾರ್ಯಕ್ರಮ, ಹಲವಷ್ಟು ಕಾರ್ಯಕ್ರಮಗಳು ನಾವು ನೋಡಿದ್ವಿ. ನೀವು ಕೂಡ ಆ ನಿಟ್ಟಿನಲ್ಲಿ ಹೊಸ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿರಂತರವಾಗಿ ಜನರಿಗೆ ಏನಾರು ಒಂದು ಕೊಡಬೇಕು, ಎಲ್ಲರೂ ಸಾಮರಸ್ಯದಿಂದ ಇರಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿದ್ದೀರಿ. ಸರ್, ತಮ್ಮ ಪರಿಚಯನ ಮಾಡ್ಕೊಳ್ಬೋದು ಅಂತೇಳಿ. ಶೋರ್. ನನ್ನ ಹೆಸರು ಅರ್ಷದ್ ಸಿ ಅಂತೇಳಿ. ನಾನು ಎಜುಕೇಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಪ್ಲಸ್ ಜಮಾತ್ ಇಸ್ಲಾಂ ಹಿಂದೂ ಒಂದು ಮೆಂಬರೂ ಆಗಿದ್ದೀನಿ. ಸೊ ನಮ್ಮ ಉದ್ದೇಶ ಏನು ಅಂತಂದರೆ, ನಾವು ಸೊಸೈಟಿಗೆ ಏನಾದರೂ ಮಾಡೋಣ, ಎಲ್ಲಿ ತೊಂದರೆ ಇದೆ ಅದನ್ನು ಹೆಂಗೆ ನಿರ್ವಹಿಸೋಣ, ಅದರದ್ದು ಹೆಂಗೆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋಣ, ಆ ನಿಟ್ಟಿನಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಈಗ ಮುಂದೆ ಬರ್ತಾಯಿದ್ದೀವಿ ಆ್ಯಕ್ಚುಲಿ. ಹೌದು, ಅದ್ರ ಜೊತೆ ಈ ಮುಂಚೆ ನಾವು ಸುಮಾರು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದೀವಿ. ಅದೇ ಮನೆ ಕಟ್ಟಿದ್ದೀವಿ, ತೊಂದರೆ ಈಗ ಪ್ರಳಯ ಇರುವ ಟೈಮಲ್ಲಿ ಮನೆ ಕಟ್ಟಿದ್ದೀವಿ. ಪ್ಲಸ್ ಅದ್ರ ಜೊತೆ ಎಜುಕೇಷನಿಗೆ ಯಾವ ಮಕ್ಕಳಿಗೆ ಕಾಲೇಜಲ್ಲಿ ಫೀಸ್ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಆ ಥರ ಎಜುಕೇಷನ್ ರಿಲೇಟೆಡ್ ಫೀಲ್ಡಲ್ಲಿ ನಾವು ಮೆಜಾರಿಟಿಯಾಗಿ ವರ್ಕ್ ಮಾಡ್ತಿದ್ದೀವಿ ಆ್ಯಕ್ಚುಲಿ. ಹೌದು ಸರ್, ಈಗ ಇತ್ತೀಚೆಗೆ ಏನು ಈ ಡ್ರಗ್ಸ್, ಏನು ಮಾದಕ ದ್ರವ್ಯಗಳನ್ನ ವಿದ್ಯಾರ್ಥಿಗಳು ತಗೊಳ್ಳೋಂಥದ್ದು ಹೆಚ್ಚಾಗಿ ಆಗ್ತದೆ. ಇದರಿಂದ ಮನೆಯಲ್ಲಿ ಒಂಥರ ಶಾಂತಿ ಇಲ್ಲದಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಜಮಾತ್ ಏನಾದ್ರು ಒಂದು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಹಮ್ಮಿಕೊಳ್ಳಿಕ್ಕೆ ಅಥವಾ ಸಂದೇಶಗಳನ್ನ ಕೊಡ್ಲಿಕ್ಕೆ ಅಥವಾ ಅವ್ರಿಗೆ ಅವೇರ್ನೆಸ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತೇಳಿ? ಇದೊಂದು ಪ್ರಿಯಾರಿಟಿ. ನಿಮ್ಮ ಕ್ವಶನ್ ಭಾರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ಇದೊಂದು ಪ್ರಿಯಾರಿಟಿ ಪ್ರಾಬ್ಲಮ್ ಆ್ಯಕ್ಚುಲಿ. ಇದು ಬರೀ ಒಂದು ಮನೆ ವಿಷಯ ಅಲ್ಲ, ಇದು ಊರಿನ ವಿಷಯ ಆಗಿ ಬಂದಿದೆ ಆ್ಯಕ್ಚುಲಿ. ಯಾಕೆಂತಂದರೆ, ಒಂದು ಮನೆಯಲ್ಲಿ ಒಂದು ಮಗು ಈ ಥರ ಈ ಡ್ರಗ್ಸ್ ರಿಲೇಟೆಡು ಇದರಲ್ಲಿ ಒಂದು ಸತಿ ಸಿಕ್ಕಾಕೋಗ್ಬಿಟ್ರೆ ಅದು ಆ ಮಗು ಮಾತ್ರ ಅಲ್ಲ, ಆ ಮಗು ಜೊತೆ ಆ ಫ್ಯಾಮಿಲಿ ಕೂಡ ಹಾಳಾಗೋಗುತ್ತೆ, ಫ್ಯಾಮಿಲಿ ಜೊತೆ ಆ ಊರು ಕೂಡ ಹಾಳಾಗೋಗುತ್ತೆ. ಅದು ಮಾತ್ರ ಅಲ್ಲ, ಆ ಮಗುನ ನೋಡ್ಕೊಂಡು ಇನ್ನೂ ಕೂಡ ಸುಮಾರು ಜನರು ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಇದು ಇಂಪ್ಯಾಕ್ಟು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾವು ಈಗ ಆ್ಯಕ್ಚುಲಿ August 15th ಅವತ್ತು ನಾವು ಒಂದು ಕಾರ್ಯಕ್ರಮ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸೊ 10 o'clock ನಾವು RMC ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ದೇವಸ್ಥಾನ ಗಂಟ ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಕೊಡೋದು ಹೌದು. ಪ್ಲಸ್ ನಾವು ನಮ್ಮ ಜೊತೆ ಪ್ಯಾಂಪ್ಲೆಟ್ ಇರುತ್ತೆ, ಎಲ್ರಿಗೂ ನಾವು ಸರ್ಕ್ಯುಲೇಟ್ ಮಾಡಿ ಇದ್ರದ್ದೊಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಎಲ್ರಿಗೂ ಹೌದು, ಕರೆಕ್ಟ್. ಈ ಥರ ಒಂದು ಪ್ರೋಗ್ರಾಮ್ ನಾವು ಆ್ಯಕ್ಚುಲಿ ಪ್ಲಾನಿಂಗ್ ಮಾಡ್ತಿದ್ದೀವಿ ಈಗ. ಸರ್, ತಾವು ಎಜುಕೇಷನ್ ಏನು ಈ ಫೀಲ್ಡಲ್ಲಿ ಇರೋದ್ರಿಂದ ಸರ್, ಈಗ ಯುವಕರಿಗೆ ನಾವು ಈ ಥರದ್ದು ಎಡಿಟ್ ಆಗಬೇಡಿ, ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆ ಎದುರಿಸ್ತೀರಿ ಅಂತ ತಾವು ಒಂದು ಕಲ್ಪನೆಯಲ್ಲಿ ಅಥವಾ ತಮಗೆ ಕಂಡು ಬಂದಾಗ ಹೆಂಗೆ ಹೇಳ್ಬೋದು ಅಂತೇಳಿ? ಒಂದು ನಾವು ಇದು ಆ್ಯಕ್ಚುಲಿ ಒಂದು ಮಗು, ಅದು ಆ ಮಗುನ ನಾವು ಬರೀ ಪ್ಯಾರೆಂಟ್ಸ್ ಮಾತ್ರ ನೋಡ್ಕೊಳ್ಳೋದ್ರಲ್ಲಿ ಆಗಲ್ಲ. ಯಾವುದೇ ಮಗು ಇರಲಿ, ಆ ಸೊಸೈಟಿ ನೋಡ್ತಾ ಇರಬೇಕು. ಯಾವ ಮಗು ನಮ್ಗೆ ಗೊತ್ತಿರೋ ಮಕ್ಕಳೇ ಆ್ಯಕ್ಚುಲಿ, ಯಾರೇ ಇರಲಿ. ಸೊ ಎಲ್ಲರೂ ನೋಡ್ತಾ ಇರಬೇಕು. ಏನಾದರೂ ಒಂದು ವಿಭಿನ್ನವಾಗಿ ಮಕ್ಕಳು ಆಟ, ಅದು ಸ್ಪೆಷಲಿ ಹೆಂಗೆ ಆಗ್ತಾಯಿದೆ ಅಂತಂದರೆ, ಮಕ್ಕಳು ಒಂದು ಯಾವುದೇ ಎಂಗೇಜ್ ಆಗ್ತಾ ಇಲ್ಲ, ಯಾವಾಗಲೂ ಫ್ರೀಯಾಗಿರ್ತಾರೆ. ಅದ್ರ ಜೊತೆ ಈ ಫ್ರೀಯಾಗಿರ್ಬೇಕಾದ್ರೆ ಹೊಸದು ಸ್ಟಂಟ್ ಥರ ಮಾಡಿ ಈ ಥರ ಯಾವುದಾದ್ರೂ ಗಾಂಜಾ ರಿಲೇಟೆಡ್ ಇಲ್ಲ ಇದ್ರ ರಿಲೇಟೆಡ್ ಯಾವುದೇ ಇದಿರಲಿ, ಅದ್ರ ಜೊತೆ ಅವರು ಕಂಟಿನ್ಯೂಸ್ ಆಗಿ ಅದರಲ್ಲಿ ತೊಡ್ಕೊಳ್ತಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಮಕ್ಕಳನ್ನ ಎಲ್ಲ ಫೀಲ್ಡಲ್ಲಿ, ಅದು ಆ್ಯಕ್ಟಿವಿಟಿ ಇರ್ಬೋದು, ಇಲ್ಲ ಸ್ಪೋರ್ಟ್ಸ್ ಇರ್ಬೋದು, ಇಲ್ಲ ಎಜುಕೇಷನಲ್ಲಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು, ಎಲ್ಲ ಈ ಥರ ಒಂದು ಹಾಬಿ ಥರ ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡಿ ಈ ಫೀಲ್ಡಲ್ಲಿ ನಾವು ಎಂಕರೇಜ್ಮೆಂಟ್ ಮಾಡಬೇಕು. ಪ್ಲಸ್ ನಾವು ಕಂಟಿನ್ಯೂಸ್ ಮಾನಿಟ್ರಿಂಗ್ ಮಾಡಬೇಕು ಆ್ಯಕ್ಚುಲಿ. ಅದು ಬರೀ ಪ್ಯಾರೆಂಟ್ಸ್ ಮಾತ್ರ ನೋಡಿದರೆ ಆಗಲ್ಲ, ಶಾಲೆ ಕಡೆಯಿಂದ ಆಗಬೇಕು, ಸೊಸೈಟಿಯಿಂದ ಆಗಬೇಕು, ಎಲ್ಲ ಕಡೆಯಿಂದ ನೋಡ್ಕೊಳ್ಬೇಕು. ಹೌದು. ಸರ್, ಯಾವ್ಯಾವ ದೃಷ್ಟಿಯಲ್ಲಿ ಈಗ ನಾವು ನೋಡೋದಾದರೆ, ಈ ಕಾಲೇಜಿಗೆ ಬರ್ತಾರೆ, ಮನೆಯಿಂದ ಹೇಳಿ ಬರ್ತಾರೆ, ಆಮೇಲೆ ಕಾಲೇಜಿಗೆ ಹೋಗಲ್ಲ, ಆಮೇಲೆ ಎಲ್ಲೋ ಅಂಗಡಿಲಿ ಇರ್ತಾರೆ, ಎಲ್ಲೋ ಮೆಡಿಕಲ್ ಸ್ಟೋರ್ ಮುಂದೆ ಇರ್ತಾರೆ. ಆ ಕಾಲೇಜ್ ಬಿಟ್ಟ ನಂತರ ಮೆಡಿಕಲ್ ಸ್ಟೋರ್ ಮುಂದೆ ಏನೆಲ್ಲ ಸಿಗ್ತದೆ ಸರ್ ಅವರಿಗೆ? ಫಸ್ಟ್ ಆಫ್ ಆಲ್, ಇದು ಆ್ಯಕ್ಚುಲಿ ಮುಂಚೆ ಅದು ಈಸಿಲಿ ಅವೈಲಬಿಲಿಟಿ ಆಗ್ತಾ ಇರಲಿಲ್ಲ. ಈಗ ಅದು ಈಸಿಲಿ ಸಿಗ್ತಾ ಇದೆ, ಅವ್ರಿಗೆ ಗೊತ್ತಿದೆ ಎಲ್ಲೆಲ್ಲಿ ಸಿಗ್ತಾ ಇದೆ ಅಂತೇಳಿ. ಸೊ ಅದನ್ನು ನಾವು
ಎಲ್ಲ ಕಡೆಯಿಂದ ಸ್ಪೆಷಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಡ್ಕೋಬೇಕಾಗುತ್ತೆ. ಎಲ್ಲೆಲ್ಲ ಈ ಥರ ಹಿಂಗೆ ಚಟುವಟಿಕೆ ಆಗ್ತಾ ಇದೆ, ಇಮಿಡಿಯೇಟ್ ನಾವು ಅದನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಈ ಏರಿಯಾದಲ್ಲಿ ಹಿಂಗೆ ಆಗ್ತಾ ಇದೆ ಅಂತಾರೆ, ಅದನ್ನು ಅಡ್ರೆಸ್ ಮಾಡಿದರೆ ಅದೊಂದು ಕಡೆ ಆಗ್ತಾ ಇದೆ. ಪ್ಲಸ್ ಕೂಡ ಆಗಬೇಕು, ಮನೆಯಿಂದ ಕೂಡ ಆಗಬೇಕು. ಯಾಕೆಂದರೆ ಫಸ್ಟ್ ಆಫ್ ಆಲು ಯಾವುದೇ ಪೇರೆಂಟ್ಸು ಅವರಿಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಮಕ್ಕಳು ಹಂಗಾಗ್ತಾ ಇದೆ ಅಂತ. ಯಾವಾಗಾದ್ರೂ ಈ ಥರ ರಿಲೇಟೆಡ್ ಇಶ್ಯೂ ಬರಬೇಕಾದ್ರೆ ಅವ್ರಿಗೆ ಏನೋ ಮಾಡ್ತಾರೆ, ಯಾವುದು ಪಕ್ಕದ ಮನೆ ಆಗ್ತಾ ಇರೋದು, ಇಲ್ಲ ನಮ್ಮ ಊರಲ್ಲಿ ಯಾರೋ ಆಗ್ತಾ ಇರೋದು, ನಮಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳು ಯಾವಾಗಲೂ ಒಳ್ಳೇದು ಅಂತೇಳಿ ಜ್ಞಾನ ಮಾಡಿರ್ತಾರೆ. ಆದರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಯಾವುದೇ ಪೇರೆಂಟ್ಸಿಗೆ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗಲ್ಲ. ಅದು ಎಲ್ಲ ಆದಮೇಲೆ 3rd 4th ಸ್ಟೇಜಲ್ಲಿ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ನಮ್ಮ ಕೈಯಲ್ಲಿ ಸಿಗಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲೂ ಪೇರೆಂಟ್ಸ್ ಕೂಡ ಈಗ ಶಾಲೆಗೆ ಹೋಗೋ ಮಕ್ಕಳು ಇಲ್ಲ ಕಾಲೇಜ್ಗೆ ಹೋಗೋ ಮಕ್ಕಳು ಆದರೂ ಸರಿ, ಪ್ಯಾರೆಂಟ್ಸ್ ಯಾವಾಗಲೂ ಟೀಚರ್ಸ್ ಜೊತೆ ಕಮ್ಯುನಿಕೇಷನಲ್ಲಿ ಇರಬೇಕು. ಹೆಂಗೆ ನಡೀತಾ ಇದೆ, ಅವ್ರ ಸ್ವಭಾವ ಹೆಂಗೆ ನಡೀತಾ ಇದೆ, ಮನೆಯಲ್ಲಿ ಹೆಂಗಿರುತ್ತೆ, ಹೊರಗಡೆ ಹೆಂಗಿರ್ತಿದೆ, ಸೊಸೈಟಿಯಲ್ಲಿ ಹೆಂಗಿದೆ, ಶಾಲೆಗೆ ಬರ್ತಾರೆ ಕರೆಕ್ಟ್ ಟೈಮ್ ಬರ್ತಾರೆ, ಎಷ್ಟು ಹೋಗ್ತಾ ಇದ್ದಾರೆ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಲಿ ಇದೆಯಾ, ಕಂಟಿನ್ಯೂಸ್ ಮಾನಿಟ್ರಲ್ಲಿ ಇರಬೇಕು. ಇದು ಯಾವಾಗ ಏನಾಗ್ತದೆ ಅಂತಾರೆ, ಪೇರೆಂಟ್ಸ್ ಮೀಟಿಂಗು ಬರಲ್ಲ, ಚೆಕ್ಕೂ ಮಾಡಲ್ಲ, ಏನೂ ಮಾಡಲ್ಲ. ಯಾವಾಗ ರಿಸಲ್ಟ್ ಬರ್ಬೇಕಾದ್ರೆ ಫೈನಲ್ ರಿಸಲ್ಟ್ ದಿನ ಬಂದು ಏನಾಗ್ತಾ ಅಂತ ನೋಡ್ತಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಒಂದು ಮಗು ನಾವು ಏನಾದರೂ ಒಂದು ಇಶ್ಯೂ ಅಂತಲ್ಲ, ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ ತಗೊಂಡೋಗ್ಬೇಕು ಅಂತಂದರೆ ಕಂಟಿನ್ಯೂಸ್ ಮಾನಿಟರ್ ಆಗಬೇಕು, ಕಂಟಿನ್ಯೂಸ್ ಫಾಲೋಅಪ್ ಆಗಬೇಕು. ಪೇರೆಂಟ್ಸ್ ಜೊತೆನೂ ಕೂಡ, ಪೇರೆಂಟ್ಸ್ ಟೀಚರ್ ಜೊತೆ ಇರಬೇಕು, ಟೀಚರ್ಸ್ ಪೇರೆಂಟ್ಸ್ ಜೊತೆ ಇರಬೇಕು. ಈ ಥರ ಕಂಟಿನ್ಯೂಸ್ ಮಾನಿಟರಿಂಗ್ ಆಗಿದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಿ ಲೂಪೋಲ್ ಇದೆ, ಅದನ್ನು ಅಡ್ರೆಸ್ ಮಾಡ್ಬೋದು. ಸೊ ಈ ಥರ ನನಗೆ ಅನಿಸ್ತಾ ಇದೆ. ಈ ಏರಿಯಾದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅದನ್ನು ಚೆಕ್ ಮಾಡ್ತಾ, ಮಾನಿಟರಿಂಗ್ ಮಾಡ್ತಾ ಅದನ್ನು ಮಕ್ಕಳನ್ನು ನೋಡ್ಕೊಂಡಿದ್ದಾರೆ. ಹಿಂದೆ ಹೌದು, ಆಕ್ಟಿವಿಟೀಸ್ ಏನಾಗ್ತಿದೆ, ಶಾಲೆಗೆ ಹೋಗ್ತಾಳ ಬರ್ತಾಳ ಹೌದು, ಇಲ್ವಾ, ಅಥವಾ ಎಲ್ಲರೂ ಹೋಗ್ತಾ ಇದ್ದಾರ, ಏನು ಎತ್ತ, ಶಿಕ್ಷಕರ ಜೊತೆ ಒಡನಾಟ, ಈ ಥರದ್ದೆಲ್ಲ ಇದ್ರೆ ಹೌದು ಸರ್. ಅದಲ್ಲದೆ ಕೂಡ ಈಗ ನಾವು ಸಮಾಜದಲ್ಲಿ ಕಾರ್ಯಕ್ರಮಗಳ ಮಾಡೋದ್ರ ಮೂಲಕ ಇನ್ನೊಂದು ಯಾವುದಾ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಸರ್? ಇದು ಈ ಥರ ಈ ಪ್ರೋಗ್ರಾಮ್ ನಡೆಸ್ತಾ ಇರೋದು, ನಾವು ಹೇಳ್ತೀವಲ್ಲ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ, ಅದೇ ಥರ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಇದರಿಂದ ಏನು ಆಗುತ್ತೆ, ನಷ್ಟ ಏನಾಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಅವ್ರ ಲೈಫ್ ಏನು ಸ್ಪಾಯ್ಲ್ ಆಗುತ್ತೆ, ಅದಕ್ಕೆ ಅಟ್ಯಾಚ್ ಆಗೋದು ಭಾರಿ ಈಸಿ, ಅದರಿಂದ ಹೊರಗೆ ಬರೋದು ಭಾರಿ ಕಷ್ಟ. ಅದು ಈಸಿ ಅಲ್ಲ. ಅದಕ್ಕೆ ಅವ್ರದ್ದೇ ಸರೌಂಡಿಂಗಲ್ಲಿ ಅವ್ರದ್ದೇ ಒಂದು ಗ್ರೂಪ್ ಇರುತ್ತೆ, ಅವರಿಗೆ ಮೋಟಿವೇಶನ್ ಕೊಡ್ತಾ ಒಂದು ಟೀಮೇ ಇರುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಅವೇರ್ನೆಸ್ ಕೊಡ್ತಾ ಇರಬೇಕು. ಸ್ಪೆಷಲಿ ಆ ಪರ್ಟಿಕ್ಯುಲರ್ ಯೂತ್ ಏಜಲ್ಲಿ ನಾವು ಕರೆಕ್ಟ್ ನಾವೇನು ಮಾಡೋಕ್ಕೆ ಎಜುಕೇಷನ್ ಕೊಡ್ತಾ ಇರಬೇಕು. ಈ ಥರ ಆಗ್ತಾಯಿದೆ, ಈ ಥರ ಆಗ್ತಾಯಿದೆ, ಇದ್ದರೆ ಈ ಥರ ಇದ್ದರೆ ಹಿಂಗೆ ಆಗುತ್ತೆ ತೋರಿಸ್ಕೊಡ್ಬೇಕಾಗುತ್ತೆ. ನನಗೂ ಗೊತ್ತಿದೆ, ಸುಮಾರು ಶಾಲೆಯಲ್ಲಿ ನಡೆಸ್ತಾ ಇದ್ದಾರೆ ಆ್ಯಕ್ಚುಲಿ ಪ್ರೋಗ್ರಾಮು, ವೀಡಿಯೋಸು ಈ ಥರ ಎಲ್ಲ ಮಾಡಿ ಅವರಿಗೆ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ ಹಿಂಗೆ ಆಗ್ತಾಯಿದೆ ಅಂತ. ಆದರೂ ನಾವು ಒಂದು ಸ್ಟೆಪ್ ಎಕ್ಸ್ಟ್ರಾ ತೆಗಿಬೇಕಾಗುತ್ತೆ. ಮುಂಚೆ ನಾವು ಇದೆಲ್ಲ ಕೇಳ್ತಾ ಇದ್ದು ಸಿಟಿಯಲ್ಲಿ ನಡೀತಾ ಇತ್ತು, ಹಂಗೆ ನಾವು ನೋಡ್ತೀವಿ. ಈಗ ಆ ಥರ ಅಲ್ಲ. ಈಗ ಎಲ್ಲ ವಿಷಯದಲ್ಲೂ ಈವನ್ ಹಳ್ಳಿಲಿ ಕೂಡ ಆಗ್ತಾಯಿದೆ. ಸೊ ಅದಕ್ಕೆ ನಾವು ಎಲ್ಲರೂ ಸೇರಿ ಒಟ್ಟಾಗಿ, ಇದು ಒಬ್ರದ್ದು ಸಮಸ್ಯೆ ಅಲ್ಲ, ಇದು ಊರಿನ ಸಮಸ್ಯೆ ಆಗಿ ನೋಡ್ಕೋಬೇಕು. ಎಲ್ಲಿ ಇನಿಷಿಯಲ್ ಸ್ಟೇಜಲ್ಲೇ ನಾವು ಅದನ್ನು ಕಿತ್ತಾಕಬೇಕು. ಸರ್, ಈಗ ಜಮಾತು ನಾನಾ ರೀತಿಯ ಸಮಾಜಮುಖಿ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನ ಏನಾದರೂ ಇದು ನಿರಂತರವಾಗಿ ಅಲ್ಲಲ್ಲಿ ಮಾಡತಕ್ಕಂಥದ್ದು ಆಲೋಚನೆಗಳೇನಾದ್ರು ತಮ್ಮ ಜಮಾತಿನ ನಡೀತದೆ? ನಾವು ಇನಿಷಿಯಲ್ ಈಗ ಇದೊಂದು ಪ್ರೋಗ್ರಾಮ್ ನಡೀತಾ ಇದ್ದೀವಿ ಆ್ಯಕ್ಚುಲಿ August 15th ಅಂದು ಅವೇರ್ನೆಸ್ ಪ್ರೋಗ್ರಾಮ್. ಅದ್ರ ಜೊತೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಿಯರೆಸ್ಟ್ ಪ್ಲೇಸಸಲ್ಲಿ ಪ್ಯಾಂಪ್ಲೆಂಟ್ ಮನೆಗೆ ಹೋಗಿ, ಮನೆಗೆ ಪ್ಯಾಂಪ್ಲೆಟಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಈ ಥರ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹಂಗೆ ಇದ್ದರೆ ಈಗ ಪೇರೆಂಟ್ಸಿಗೆ ಗೊತ್ತಿದ್ದರೆ ಇಲ್ಲ ನೇಬರ್ಸಿಗೆ ಗೊತ್ತಿದ್ದರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾರು ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರನ್ನ ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಏನಾಗುತ್ತೆ, ಆ ಥರ ನಾವು ಇನ್ಫಾರ್ಮೇಷನ್ ಪಾಸ್ ಮಾಡ್ತಾ ಇದ್ದೀವಿ ಈ ಸ್ಟೇಜಲ್ಲಿ. ಮತ್ತೆ ಇನ್ನೇನು ಆಗುತ್ತೆ ನೋಡೋಣ. ನಾವು ಇದೊಂದು ಹೊಸ ಹೆಜ್ಜೆ ತಗೊಳ್ತಾ ಇದ್ದೀವಿ. ಇದ್ರ ಮುಂದೆ ಏನು ಮಾಡೋಕ್ಕಾಗುತ್ತೆ ಅದು ಟ್ರೈ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸರ್, ಈಗ ಜಮಾತಲ್ಲಿ ನಾನಾ ರೀತಿಯ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಸ್ವಲ್ಪ ಒಂದು ಹೇಳ್ಬೋದು ಸರ್, ಇದನ್ನು ಹೊರತುಪಡಿಸಿ? ಜಮಾತ್ ಇಸ್ಲಾಮಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಇದೆ. ಒಂದು ಆಲ್ರೆಡಿ ಎಜುಕೇಷನ್, ಸ್ಪೆಷಲಿ ಈಗ ಮಕ್ಕಳು ಬಿಲೋ ಪಾವರ್ಟಿ ಲೈನ್ ಇರುವ ಮಕ್ಕಳಿಗೆ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಆಗಲ್ಲ. ಆ ಥರ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಮಕ್ಕಳಿಗೆ ಭಾರಿ ಇಂಟ್ರೆಸ್ಟ್ ಇರ್ತಾರೆ ಆ್ಯಕ್ಚುಲಿ, ಅವರಿಗೆ ಓದಬೇಕು, ಈ ಥರ ಮಾಡಬೇಕು ಅಂತೇಳಿ. ಆಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಈ ಮಕ್ಕಳು ಸೀರಿಯಸ್ಲಿ ಹಂಗೆ ಈ ಥರ ಪ್ರಾಬ್ಲಮ್ ಇದೆಯಾ, ಮಕ್ಕಳು ಹೆಂಗೆ ಓದ್ತಾರ, ಮತ್ತು ಪ್ಯಾರೆಂಟ್ಸ್ ಫ್ಯಾಮಿಲಿ ಕಡೆ ತೊಂದರೆ ಇದೆಯಾ ಅಂತ ಅದನ್ನು ಚೆಕ್ ಮಾಡಿ ನಾವೇನು ಮಾಡ್ತೀವಿ, ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ನಾವು ಮಾಡ್ತೀವಿ. ಡೈರೆಕ್ಟ್ ಕೊಡಲ್ಲ. ನಾವೇನು ಮಾಡ್ತೀವಿ, ಯಾವ ಕಾಲೇಜಿಗೆ ಹೋಗ್ಬೇಕು ಆ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಅವ್ರ ಹತ್ರ ಈ ಥರ ಹಿಂಗೆ ಇದೆ ಸರ್, ನಾವು ಈ ಥರ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ, ನೀವು ಕೂಡ ಚೆಕ್ ಮಾಡಿ. ನಾವೇನು ಮಾಡ್ತೀವಿ, ಒಂದು ವರ್ಷಕ್ಕೆ ಒಂದು ಸತಿ ನಾವು ಕೂಡ ಮಾನಿಟ್ರಿಂಗ್ ಮಾಡ್ತೀವಿ. ಯಾಕೆಂದರೆ ಇದು ಒಂದು ವರ್ಷದಲ್ಲ, ಕಂಟಿನ್ಯೂಸ್ ಕೊಡಲೇಬೇಕಾಗುತ್ತೆ. ಸೊ ಅದಕ್ಕೂ ನಾವು ಕೂಡ ಚೆಕ್ ಮಾಡ್ತೀವಿ, ಎಷ್ಟು ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅದು
ನಾವು ಹೆಲ್ಪ್ ಮಾಡ್ತೀವಿ ಈ ವಿಷಯದಲ್ಲಿ. ಪ್ಲಸ್ ಸುಮಾರು ಮನೆ ಕಟ್ಟಿಕೊಟ್ಟಿದ್ದೀವಿ ಆ್ಯಕ್ಚುಲಿ ಬಡವರಿಗೆ. ಹೌದು. ಮತ್ತು ಅದು ಬಿಟ್ಟು ಯಾರಿಗಾದರೂ ಸ್ಪೆಷಲಿ ಮೆಡಿಕಲ್ ಕೇಸಸ್ ಬಂದರೆ, ಎಮರ್ಜೆನ್ಸಿ ಮೆಡಿಕಲ್ ಏನೂ ಇರಲ್ಲ, ಆಗ ಆ ಟೈಮಲ್ಲಿ ಇಮಿಡಿಯೇಟ್ ನಾವೇನು ಮಾಡಬೇಕಾಗುತ್ತೆ, ಅಡ್ರೆಸ್ ಮಾಡಬೇಕಾಗುತ್ತೆ. ಆ ಸಿಚುವೇಷನಲ್ಲಿ ನಾವೇನು ಮಾಡ್ತೀವಿ, ಅವರಿಗೂ ಕೂಡ ನೋಡಿ ಆದಷ್ಟು ನಮಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದನ್ನು ನಾವು ಸಹಾಯ ಮಾಡ್ತೀವಿ. ಈ ಥರ ವಿಷಯದಲ್ಲಿ ನಾವು ಆ್ಯಕ್ಚುಲಿ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ. ಸರ್, ಈಗಾಗಲೇ ತಾವು ಜಮಾತ್ ಮೂಲಕ ಹಲವು ಕಾರ್ಯಕ್ರಮಗಳು. ಸರ್, August 15ಗೆ ನಾಗರಿಕರು ಇದರಲ್ಲೆಲ್ಲ ಭಾಗವಹಿಸೋಕ್ಕೆ ಏನು ಮನವಿ ಮಾಡ್ಕೊಳ್ತೀರಿ? ಕೊಡಗು ಧ್ವನಿ ಮೂಲಕ ಏನು ಮನವಿ ಮಾಡ್ಕೊಬೋದು? ಇದು ನಾವು ಪ್ಲ್ಯಾನ್ ಮಾಡ್ತಾ ಇರೋದು, ಇದು ಬರೀ ಜಮಾತ್ ಇಸ್ಲಾಂ ಒಂದು ಸಂಘಟನೆದಲ್ಲ. ಈ ಪ್ರಾಬ್ಲಮ್ ಅಂತ ಹೇಳೋದು ಈ ಊರಿನ ಪ್ರಾಬ್ಲಮ್. ಇದು ಬರೀ ಈ ಊರಂತಲ್ಲ, ಎಲ್ಲ ಊರಿನ ಪ್ರಾಬ್ಲಮ್ ಆ್ಯಕ್ಚುಲಿ. ನಾವು ಹೇಳ್ತಾ ಇದ್ದೀವಿ, ಇದು ನಾವು ಆವತ್ತು ದಿನ ಅಟ್ಲೀಸ್ಟ್ ನಾವು ಏನಾದರೂ ಒಂದು ಅವೇರ್ನೆಸ್ ಕೊಡೋಣ. ಅದ್ರ ಜೊತೆ ನಮ್ಮ ಇಚ್ಛೆ ಏನು ಅಂತಂದರೆ ಎಲ್ಲರೂ ಭಾಗವಹಿಸಿ ಅದನ್ನು ಒಂದು ಸಕ್ಸಸ್ಫುಲ್ ಮಾಡಿಸೋದು. ಅದರ ಜೊತೆನೇ ಅಟ್ಲೀಸ್ಟ್ ಒಂದು ಸತಿ ಪ್ಯಾಂಪ್ಲೆಟ್ನ ಓದಿ ಅರ್ಥ ಮಾಡಿ, ಹಿಂಗೂ ಇದೆಯಾ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನು ಮಾಡಬೇಕು, ಈ ಥರ ಅಡ್ರೆಸ್ ಮಾಡೋಕ್ಕೆ ಒಬ್ಬರಿದ್ದಾರೆ, ಒಂದು ಸಂಘಟನೆ ಇದೆ, ಇದ್ರ ಹಿಂದೆ ಸುಮಾರು ಜನರಿದ್ದಾರೆ. ಈವನ್ ಕೂಡ ಡಿಪಾರ್ಟ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಮುಂದೆ ಈಗ ಆಲ್ಮೋಸ್ಟು 1 ಮಂತ್ ಮುಂಚೆ ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸುಮಾರು ಸ್ಕೂಲಿಗೆ ವಿಸಿಟ್ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ಇದು ಅವೇರ್ನೆಸ್ ಕೊಟ್ಟಿದ್ದಾರೆ, ಡ್ರಗ್ ಅವೇರ್ನೆಸ್ ಎಲ್ಲ ಕೊಟ್ಟಿದ್ದಾರೆ, ಸೆಷನ್ ಕೂಡ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಆಗ ನಾವು ಕೂಡ ಇದ್ರ ಮುಂದೆ ಬಂದು ಎಲ್ರಿಗೂ ಇನ್ಫಾರ್ಮೇಷನ್ ಪಾಸ್ ಮಾಡಿ, ಈಗ ಯಾರಾದರೂ ಇದ್ರ ಗೊತ್ತಿಲ್ಲ, ನೋಡಲಿಕ್ಕೆ ಯಾರಿಗೂ ಗೊತ್ತಾಗಲ್ಲ. ಸೊ ಅಟ್ಲೀಸ್ಟ್ ಆ ಪೇರೆಂಟ್ಸು ಇಲ್ಲ ಅವ್ರ ಕನೆಕ್ಟೆಡ್ ಮೆಂಬರ್ಸು, ಫ್ಯಾಮಿಲಿ ಮೆಂಬರ್ಸು ಅವರಿಗೆ ಗೊತ್ತಾಗುತ್ತೆ ಹಿಂಗೆ ಇದ್ದರೆ ಏನು ಮಾಡ್ಬೋದು, ಇದ್ದರೆ ಹೆಂಗೆ ಸೊಲ್ಯೂಷನ್ ಮಾಡ್ಬೋದು, ಯಾರು ತಿಳಿಸ್ಬೋದು, ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದು. ಹೌದು. ಆಗ ಸಮ್ಟೈಮ್ಸ್ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ಈ ಥರ ವಿಷಯದಲ್ಲಿ. ಅದು ಎಕ್ಸ್ಪರ್ಟ್ಸ್ ಇದ್ದಾರೆ ಆ ಫೀಲ್ಡಲ್ಲಿ. ನಾವು ಅವ್ರಿಗೆ ಜಸ್ಟ್ ಕನೆಕ್ಟ್ ಮಾಡಿಕೊಟ್ರೆ ಸಾಕು, ಮತ್ತು ಅವ್ರು ಏನು ಮಾಡ್ತಾರೆ ಅದನ್ನು ಸಾಲ್ವ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಯಾಕೆಂತಂದರೆ ಇದು ಈಗ ಇನಿಷಿಯಲ್ ಆಗಿ ಸಣ್ಣದಾಗಿರುತ್ತೆ, ಅದ್ರದ್ದು ಇಂಪ್ಯಾಕ್ಟ್ ಭಾರಿ ಇಂಪ್ಯಾಕ್ಟ್. ಹೌದು, ದೊಡ್ಡದು ಇಂಪ್ಯಾಕ್ಟ್. ಆರಂಭದಲ್ಲಿ ನಾವು ಏನಾದ್ರು ಒಂದು ಪ್ರಯತ್ನ ಮಾಡಿದ್ರೆ ಒಂದು ಇದರಿಂದ ಹೊರತರಬೇಕು. ಹೌದು. ಪ್ರಿಯ ವೀಕ್ಷಕರೇ, ಜಮಾತ್ ಏನಿದೆ ಗೋಣಿಕೊಪ್ಪಲಿನಲ್ಲಿ ಬಹಳ ಉತ್ತಮ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಈ ಬಾರಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಸಮಾಜದವರು ಒಂದಾಗಿ ಸೇರಿ ಡ್ರಗ್ ವಿಚಾರದಲ್ಲಿ ನಾವು ಒಂದು ಅವೇರ್ನೆಸ್ ಮಾಡೋಣ, ಮಕ್ಕಳಿಂದ ಹಾಗೂ ಎಲ್ಲರಿಂದನೂ ಕೂಡ ಅದರಿಂದ ಹೊರಬರತಕ್ಕಂಥ ಪ್ರಯತ್ನ ಮಾಡೋಣ ಅಂತೇಳಿ ಒಂದು ವಿಶೇಷ ಕಾರ್ಯಕ್ರಮನ August 15ಕ್ಕೆ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ಕೂಡ ಮನವಿ ಮಾಡಿದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಪ್ರೋಗ್ರಾಮ್ ಕೊಟ್ಟರೆ ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.